ಕಾವದೈವವು ನೀನೇ ಕಾವದೈವವು ನೀನೇ ಕೊಲುವ ದೈವವು ನೀನೇ ಕೈವಲ್ಯ ಫಲದಾತ ಕೇಶವನು ನೀನೇ ಕೈವಲ್ಯ ಫಲದಾತ ಕೇಶವನು ನೀನೇ ಆವ ದೈವಕ್ಕೂ ಈ ವೈಭವವನ್ನು ಕಾಣೆ ರಾವಣಾಂತಕ ಸ್ವಾಮಿ ರಾವಣಾಂತಕ ಸ್ವಾಮಿ ಪುರಂದರ ವಿಠಲ ರಾವಣಾಂತಕ ಸ್ವಾಮಿ ಪುರಂದರ ವಿಠಲ ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ಕಾರುಣ್ಯ ನಿಧಿಗರಿಯೇ ಕೈಯ ಬಿಡಬೇಡ ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ದುರುಳ ಕೌರವರನುಜ ದ್ರೌಪದಿಯ ಸೀರೆಯನು ಭರದಿಂದ ಸೆಳೆಯುತ್ತಿರೆ ಪತಿಗಳೆಲ್ಲ ದುರುಳ ಕೌರವರನುಜ ದ್ರೌಪದಿಯ ಸೀರೆಯನು ಭರದಿಂದ ಸೆಳೆಯುತ್ತಿರೆ ಪತಿಗಳೆಲ್ಲ ಗರಗೊಯ್ದರಂತಿದ್ದರಲ್ಲವೇ ನರಹರಿಯೇ ಹರಿಯೇ ಗರಗೊಯ್ದರಂತಿದ್ದರಲ್ಲವೇ ನರಹರಿಗೆ ಕರುಣದಿಂ ನೀನಲ್ಲರಿನ್ನಾರು ಕಾಯ್ದವರು ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ಅಂದು ನೆಗಳಿನ ಬಾಧೆಯಂ ಗಜರಾಜನನ್ನು ತಂದೆ ನೀ ವೈಕುಂಠದಿಂ ಬಂದು ಇಂದಿರೇಶನೇ ಅಂದು ನೆಗಳಿನ ಬಾಧೆಯಂ ಗಜರಾಜನನ್ನು ತಂದೆ ನೀ ವೈಕುಂಠದಿಂ ಬಂದು ಇಂದಿರೇಶನೇ ಚಕ್ರದಿಂ ನೆಗಳಿನ ಬಾಯ ಸಂಧಿಯ ಸೀಳಿ ಪೊರೆದೆಯಲ್ದೋ ನರಹರಿಯೇ ಚಕ್ರದಿಂ ನೆಗಳಿನ ಬಾಯ ಸಂಧಿಯ ಸೀಳಿ ಪೊರೆದೆಯಲ್ಲೋ ನರಹರಿಯೇ ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ಅಜಮಿಳನು ಕುಲಗಟ್ಟು ಕಾಲದೂತರು ಬರಲು ನಿಜ ಸುತನ ಕರೆಯುತ್ತೀರೆ ನೀ
ಅಜಮಿಳನು ಕುಲಗೆಟ್ಟು ಕಾವ್ಯಧೂತರು ಬರಲು ನಿಜ ಸುತನ ಕರೆಯುತ್ತಿರೆ ನೀನತಿ ವೇಗದಿ ತ್ರಿಜಗದೊಡೆಯ ಶ್ರೀ ಪುರಂದರ ವಿಠಲ ವಿಠಲ ತ್ರಿಜಗದೊಡೆಯ ಶ್ರೀ ಪುರಂದರ ವಿಠಲ ನಿಜ ದೂತರನು ಕಳುಹಿ ಕಾಯ್ದೆ ಶ್ರೀ ಹರಿಯೇ ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಯಾರಿದ್ದರೇನಯ್ಯ ನೀನಿಲ್ಲದೆ ನಗಿಲ್ಲ ಹರೇ ಶ್ರೀನಿವಾಸ. ಪುರಂದರದಾಸರ ಈ ರಚನೆಯ ವ್ಯಾಖ್ಯಾನದಲ್ಲಿ ದಾಸರು ಭಗವಂತನ ಕರುಣಾಮಯಿತನವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಈ ಪದ್ಯದ ಮೊದಲನೇ ಚರಣದಲ್ಲಿ ಮಹಾಭಾರತದ ದ್ಯೂತ ಪರ್ವದಲ್ಲಿ ದ್ರೌಪದಿಯ ಅವಮಾನದ ಪ್ರಸಂಗವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತನ್ನ ಅಣ್ಣನ ಆಜ್ಞೆಯನ್ನು ಪಾಲಿಸೋದಕ್ಕೋಸ್ಕರ ದುರುಳ ದುಶ್ಯಾಸನನು ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ದರದರನೆ ಎಳೆದುಕೊಂಡು ಬರ್ತಾನೆ. ಹಾಗೆ ಆ ಸಭೆಯಲ್ಲಿ ಹಿರಿಯರಾದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಷ್ಟೇ ಏಕೆ ದ್ರೌಪದಿಯ 5 ಜನ ಗಂಡಂದಿರು ಸಹ ಅಲ್ಲಿ ಕೂತಿರ್ತಾರೆ. ಜೂಜಾಟದಲ್ಲಿ ಧರ್ಮರಾಯನು ತನ್ನವರನ್ನೆಲ್ಲರನ್ನು ಕೂಡ ಸೋತಿದ್ದಾನೆ, ಪಣಕ್ಕಿಟ್ಟು ಸೋತಿದ್ದಾನೆ. ಸೋದರರನ್ನೂ ಸೋತಿದ್ದಾನೆ, ಹಾಗೆ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಸೋತಿದ್ದಾನೆ. ಹೀಗಾಗಿ ಇಲ್ಲಿ ತನ್ನ ಹಳೆಯ ದ್ವೇಷವನ್ನು ಸಾಧಿಸೋದಕ್ಕೋಸ್ಕರವಾಗಿ ದುಶ್ಯಾಸನ, ದುರ್ಯೋಧನ ಅವರೆಲ್ಲರೂ ಕೂಡ ದ್ರೌಪದಿಯನ್ನು ಅವಮಾನ ಮಾಡುವಂತಹ ಸಂದರ್ಭ ಇದು. ದುರ್ಯೋಧನನ ಆಜ್ಞೆಯಂತೆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೀತಾ ಇದ್ದಾನೆ. ಅಂತಹ ಅವಮಾನವಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗರಹೊಯ್ದವರಂತೆ ಕೂತಿದ್ದಾರೆ. ಎಲ್ಲರೂ ಕೂಡ ಅಸಹಾಯಕ ಸ್ಥಿತಿಯಲ್ಲಿ ಇದ್ದು ತಲೆ ತಗ್ಗಿಸಿಕೊಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಅಸಹಾಯಕತೆಯಿಂದ ದ್ರೌಪದಿ ಆರ್ತಳಾಗಿ ಕೃಷ್ಣನನ್ನು ಸ್ಮರಣೆ ಮಾಡ್ತಾಳೆ. ಹೇ ಕೃಷ್ಣ, ನನ್ನ ಈ ಸಂದರ್ಭದಲ್ಲಿ ನನಗೆ ರಕ್ಷಣೆ ಕೊಡುವಂಥವರು ಯಾರೂ ಇಲ್ವಾ? ನನಗೆ ನೀನು ಕೂಡ ರಕ್ಷಣೆಯನ್ನು ಕೊಡೋದಿಲ್ವಾ ಅಂತ ಕೇಳಿದಾಗ ಅವಳ ಮೊರೆಯನ್ನು ಆಲಿಸಿದಂತಹ ಕೃಷ್ಣ ತಾನು ಇದ್ದಂತಹ ಸ್ಥಳದಿಂದಲೇ ಅವಳಿಗೆ ಅಕ್ಷಯ ವಸ್ತ್ರವನ್ನು ಕೊಡ್ತಾ ಬರ್ತಾನೆ. ಹೀಗಾಗಿ ದುಶ್ಯಾಸನ ಎಷ್ಟು ಬಾರಿ ಆಕೆಯ ಸೀರೆಯನ್ನು ಸೆಳೀತಾ ಬಂದರೂ ಕೂಡ ಆ ವಸ್ತ್ರ ಇನ್ನೂ ಅಕ್ಷಯವಾಗಿ ಹೋಗ್ತಾನೇ ಹೋಗುತ್ತೆ. ಹೀಗೆ ಅವಳ ಮಾನರಕ್ಷಣೆಯನ್ನು ಕೃಷ್ಣ ಮಾಡ್ತಾನೆ. ಇನ್ನು 2ನೇ ಚರಣದಲ್ಲಿ ದಾಸರು ಭಾಗವತ ಪುರಾಣದ 8ನೇ ಸ್ಕಂದವಾದಂತಹ ಗಜೇಂದ್ರ ಮೋಕ್ಷದ ಉಲ್ಲೇಖವನ್ನು ಮಾಡಿದ್ದಾರೆ. ಹಿಂದೆ ಇಂದ್ರದ್ಯುಮ್ನ ರಾಜನು ಅಗಸ್ತ್ಯ ಮುನಿಗಳ ಶಾಪಕ್ಕೆ ತುತ್ತಾಗಿ ಆನೆಯ ರೂಪವನ್ನು ಹೊಂದಿರ್ತಾನೆ. ಇವನು ತ್ರಿಕುಟಾಚಲ ಪರ್ವತದ ಮೇಲೆ ಸರೋವರದಲ್ಲಿ ಇದ್ದಂತಹ ಆನೆಗಳ ಸಮೂಹಕ್ಕೆ ಇವನು ರಾಜನಾಗಿ ಗಜೇಂದ್ರನಾಗಿರ್ತಾನೆ. ಒಂದು ಬಾರಿ ಇವನು ದಣಿವಾರಿಸಿಕೊಳ್ಳೋಕ್ಕೋಸ್ಕರ ಸರೋವರದ ಬಳಿ ಬಂದಿದ್ದಾಗ ಇವನಂತೆಯೇ ಶಾಪಗ್ರಸ್ತನಾಗಿ ಪೂರ್ವಜನ್ಮದಲ್ಲಿ ಗಂಧರ್ವನಾಗಿದ್ದಂತಹ ಹುಹು ಇಂದು ಮೊಸಳೆಯಾಗಿ ಜನ್ಮ ತಾಳಿದ್ದಾನೆ. ಆ ಮೊಸಳೆ ಬಂದು ಈ ಗಜೇಂದ್ರನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಆ ಮೊಸಳೆಯ ಹಿಡಿತದ ಯಾತನೆಯನ್ನು ತಾಳಲಾರದೆ ಗಜೇಂದ್ರನು ತನ್ನ ನೆಚ್ಚಿನ ಆರಾಧ್ಯ ದೈವನಾದಂತಹ ವಿಷ್ಣುವನ್ನು ಸ್ಮರಣೆ ಮಾಡೋದಕ್ಕೋಸ್ಕರ ತನ್ನ ಸೊಂಡಲಿನಿಂದ ಕಮಲದ ಹೂವನ್ನು ಮೇಲಕ್ಕೆತ್ತಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ. ಯಸ್ಮಿನ್ ಇದಂ ಯತ್ತಶ್ಚೇದಂ ಯೇನೇನಂ ಇದಂ ಸ್ವಯಂ ಯಸ್ಮಾತ್ ತಸ್ಮೈ ಭಗವತೆ ನಮೋ ಅಂತರ್ಯಾಮಿನೇ ಹರೇ. ಹೀಗೆ ಅವನು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಿದ್ದಾಗ ತನ್ನ ಭಕ್ತನ ಕೂಗಿಗೆ
ಓಡೋಡಿ ಓಡೋಡಿ ಬರ್ತಾನೆ ವಿಷ್ಣು. ತನ್ನ ಸುದರ್ಶನ ಚಕ್ರವನ್ನು ಹಿಡಿದು ಸ್ವತಃ ತಾನೇ ತನ್ನ ವಾಹನವಾದಂತಹ ಗರುಡನನ್ನು ಏರಿ ಇವನ ಬಳಿ ಬಂದು ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನು ಸಂಹಾರ ಮಾಡಿ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟು ವೈಕುಂಠವನ್ನು ಪಾಲಿಸ್ತಾನೆ. ಇನ್ನು 3ನೇ ಚರಣದಲ್ಲಿ ದಾಸರು ಭಾಗವತ ಪುರಾಣದ 6ನೇ ಸ್ಕಂದವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ 6ನೇ ಸ್ಕಂದದಲ್ಲಿ ಅಜಾಮಿಳನ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಈ ಅಜಾಮಿಳ ಯಾರು ಅಂದರೆ, ಹಿಂದೆ ಕನ್ಯಾಕುಬ್ಜದಲ್ಲಿ ಅಂದರೆ ಕನೌಜ್, ಈಗಿನ ಉತ್ತರ ಪ್ರದೇಶ, ಇಲ್ಲಿಯ ಅತ್ಯಂತ ಪ್ರಸಿದ್ಧನಾದಂತಹ ಬ್ರಾಹ್ಮಣ, ಸಚ್ಚಾರಿತ್ರ, ಧರ್ಮಿ ಎಲ್ಲ ಆಗಿರ್ತಾನೆ. ಅಂತಹವನು ಒಬ್ಬ ದಾಸಿಯ ಮೋಹಕ್ಕೆ ಸಿಕ್ಕಾಕೊಂಡು ಕಡುಪಾಪಿಯಾಗಿ ಅಧರ್ಮಿಯಾಗ್ತಾನೆ. ತನ್ನ ಮರಣ ಕಾಲದಲ್ಲಿ ಅವನು ಯಮದೂತರನ್ನು ಕಂಡು ಬಹಳ ಯಾತನೆಯನ್ನು ಪಡೆದು ಭಯಭೀತನಾಗ್ತಾನೆ. ಯಾಕೆಂದರೆ ಈಗ ಅವನ ಶರೀರ ರೋಗಗ್ರಸ್ತವಾಗಿರುತ್ತೆ, ಯಾತನೆಯನ್ನು ಕೂಡಿರ್ತಾನೆ. ಪಶ್ಚಾತ್ತಾಪದಿಂದ ಅವನು ಬಳಲ್ತಾ ಇರ್ತಾನೆ. ಅವನು ತನ್ನ ಮಗನಾದಂತಹ, ತನ್ನ ಕಿರಿಯ ಮಗನಾದಂತಹ ನಾರಾಯಣನನ್ನು ಕೂಗ್ತಾನೆ. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ದೇವರ ಹೆಸರುಗಳನ್ನೇ ಇಡ್ತಾ ಇದ್ರು. ಯಾಕೆಂದರೆ ಮನುಷ್ಯನ ಸ್ವಭಾವ ತಪ್ಪುಗಳು ಮಾಡ್ತಾನೇ ಇರುವಂಥದ್ದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಮಕ್ಕಳ ಹೆಸರುಗಳ ಮೂಲಕ ದೇವರ ನಾಮಸ್ಮರಣೆ ಆಗತ್ತೆ. ಎಂತಹ ಕಡುಪಾಪಿಯಾದರೂ ಸಹ ದೇವರ ನಾಮ ಒಂದು ಬಾರಿ ಬಂದರೆ ಸಾಕು, ಅವನ ಪಾಪಗಳೆಲ್ಲ ಕೂಡ ಕರುಣಾಶಾಲಿಯಂತಹ ಭಗವಂತ ಪರಿಹಾರ ಮಾಡ್ತಾನೆ. ಹೀಗೆ ಇಲ್ಲಿ ಇವನು ಕೂಡ, ಅಜಾಮಿಳನು ಕೂಡ ತನ್ನ ಮಗ ನಾರಾಯಣನನ್ನು ಕೂಗ್ತಾನೆ. ನಾರಾಯಣ ನಾರಾಯಣ ಅಂತ ಕೂಗ್ತಾನೆ. ಭಯದಿಂದ ಕೂಗಿದಾಗ ಅಲ್ಲಿ ನಾರಾಯಣನಿಗೆ ಏನಾಗತ್ತೆ, ತನ್ನ ಭಕ್ತ ತನ್ನನ್ನು ಕರೀತಾ ಇದ್ದಾನೆ ಅಂದ್ಕೊಂಡು ತನ್ನ ನಿಜ ದೂತರನ್ನು ಕಳಿಸ್ತಾನೆ. ಹೀಗೆ ವಿಷ್ಣುವಿನ ದೂತರನ್ನು ಕಂಡು ಯಮದೂತರು ಓಡಿ ಹೋಗ್ತಾರೆ. ಆ ನಿಜ ದೂತರು ಬಂದು ಈ ಅಜಾಮಿಳನ ರಕ್ಷಣೆಯನ್ನು ಮಾಡಿ ಅವನ ಪಾಪವನ್ನು ಮೋಚನೆ ಮಾಡಿ ಅವನಿಗೆ ಮೋಕ್ಷವನ್ನು ಕರುಣಿಸ್ತಾರೆ. ಅವನಿಗೂ ಸಹ ವೈಕುಂಠವನ್ನು ದಯಪಾಲಿಸ್ತಾರೆ. ಹೀಗೆ ಪರಮಾತ್ಮನ ಈ ಸಕಲ ಗುಣಗಳನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ನಾವೆಲ್ಲರೂ ಕೂಡ ಈ ಲೌಕಿಕದಲ್ಲಿ ವಾಸಿಸ್ತಾ ಇರುವಂಥವರು, ತಂದೆ ತಾಯಿ ಬಂಧು ಬಳಗ ಮಗ ಮಗಳು, ಹೀಗೆ ನಾವೆಲ್ಲ ಈ ವ್ಯಾಮೋಹದಲ್ಲೇ ಬಳಲ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ಬಂಧುಗಳಿದ್ದರೂ ಕೂಡ ನೀನೊಬ್ಬನಿಲ್ಲದೆ ಹೋದರೆ ನಮಗೆ ಯಾರೂ ಇಲ್ದಂಗಾಗತ್ತೆ. ಹಾಗಾಗಿ ಯಾರಿದ್ದರೇನಯ್ಯ ನೀನಿಲ್ಲದೆನಗಿಲ್ಲ, ಕಾರುಣ್ಯ ನಿಧಿ ಹರಿಯೇ, ಕರುಣಾಶಾಲಿಯಾದಂತಹ ಹರಿಯೇ, ನನ್ನ ಕೈ ಬಿಡಬೇಡ, ಎಂದೆಂದಿಗೂ ಕೂಡ ನಿನ್ನ ರಕ್ಷಣೆ ನಮ್ಮ ಮೇಲಿರಲಿ ಅಂತ ಪುರಂದರದಾಸರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹರೇ ಶ್ರೀನಿವಾಸ.